ಎವ್ರಿವನ್, ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದ ಏನ್ ಸ್ಪೆಷಲ್ ಅಂತ ಅಂದ್ರೆ ಏನಿಲ್ಲ ಗೈಸ್, ನಮ್ಮ ಅತ್ತೆ ಮಾವ ಇವತ್ತು ಇದನ್ ಮಾಡಿಸ್ತಾ ಇದಾರೆ, ಅಭಿಷೇಕ ಮಾಡಿಸ್ತಿದಾರೆ, ಪೂಜೆ ಮಾಡಿಸ್ತಾ ಇದಾರೆ. ಎಲ್ಲಿ ಅಂತ ಅಂದ್ರೆ ಆ ಪ್ಲೇಸ್ ಹೋದ್ಮೇಲೆ ಹೇಳ್ತೀನಿ. ಬ್ಯಾಗ್ ಎಲ್ಲ ಎತ್ಕೊಂಡು ಹೋಗ್ತಾ ಇದೀವಿ ಕಾರ್ ಡಿಕ್ಕಿಗೆ ಇಡೋದಕ್ಕೆ. ಎಲ್ಲ ಡಿಕ್ಕಿಗೆ ಇಟ್ಬಿಟ್ಟು ಪ್ಯಾಕ್ ಮಾಡಿ ಹೊರಡೋದೇ. ಇನ್ನಿಂದ ಆಲ್ರೆಡಿ ಟೈಮ್ ಆಗ್ಬಿಟ್ಟೈತೆ. ನಮ್ಮ ಅಮ್ಮವ್ರು 7 o'clock ಅಷ್ಟ್ರಲ್ಲಿ ಅಲ್ಲೇ ಇರಿ ಅಂತ ಅಂದ್ರು. ನಾವು 7 o'clock ಆದ್ರೆ ಇಲ್ಲೇ ಇದೀವಿ. ಹೋದಾಗ ಸರಿ ಬೈತಾರೆ, ಬೈಸ್ಕೋಬೇಕು ಅಷ್ಟೇ. ಅಂಡ್ ಕಾರ್ತಿಕ್ ನೋಡಿ ಗೈಸ್, ಹೊಸ ಹೇರ್ ಸ್ಟೈಲ್ ಹೆಂಗ್ ಕಾಣಿಸ್ತಾ ಇರೋದೆ. ಇವಳೇ ಮಾಡಿಸಿದ್ದು. ಜ್ಯೋತಿಕಾ ನೋಡಿ ದೊಡ್ಡ ಬ್ಯಾಗ್ ತಂದಾಳೆ, ಹೆಂಗಾಗ್ಬಿಟ್ಟಿದ್ದಾಳೆ ಜ್ಯೋತಿಕಾ. ಫುಲ್ ಪಿಜಿಲ್ ಇದ್ದು ಫುಲ್ ಕೆಲ್ಟನ್ ತರ ಆಗ್ಬಿಟ್ಟಿದ್ದಾಳೆ. ನಾವು ಮನೇಲಿ ಕಾರಣ ಇವಳೆ. ನಾವು ಮನೇಲಿ ಇದ್ದಿದ್ದು ಅಡಂಬರ್ಸ್ ತರ ಆಗಿದೆ. ನಮ್ಮ ಅಜ್ಜಿ ಹೇಳ್ತು ಅಂದ್ರೆ ಅವ್ನ್ ಕಟ್ಟಿಂಗಿಗೆ ಹಳಸಿನ್ಕಾಯಿ ಕೊಸ್ದಂಗಿದೆ ಅಂತ ಹೇಳಿ ನಾನೇ ಗೈಸ್ ಈ ತರ ಮಾಡ್ಸು ಅಂತ ಮಾಡ್ಸಿದ್ದು ಬಕ್ರನ. ನೋಡ್ರಿ ಇಲ್ಲಿ ಹೆಂಗ್ ಕಾಣಿಸ್ತದೆ ಅಂತ ತೋರ್ಸೋ ನಿನ್ ಲುಕ್ ಒಂದ್ಸರಿ. ಕಾರ್ತಿಕ್ ಔಟ್ಫಿಟ್ ರೇಟ್ ಮಾಡಿ 10 out of ಎಷ್ಟು ಅಂತ. ಅವ್ನ್ ಹೇರ್ ಸ್ಟೈಲ್ ಪ್ಲೀಸ್ ರೇಟ್ ಮಾಡಿ. ಡ್ರೆಸ್ಸಿಗೆ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಔಟ್ಫಿಟ್ಗೆ ಹೇರ್ ಸ್ಟೈಲಿಂಗ್ ಮಾತ್ರ ನೀವು ಮಾಡ್ಲೇಬೇಕು ರೇಟ್ ನ. ತೋರ್ಸೋ ಒಂದ್ಸರಿ ನಿನ್ ಹೇರ್ ಸ್ಟೈಲ್ ಕರೆಕ್ಟ್ ಆಗಿ ಸರಿಯಾ ತರ ಕಾಣಿಸ್ತಾ ಇದ್ಯಾ. ಓಕೆ, ಇಷ್ಟ ಆಗಿತ್ತು. ನಮ್ ದೊಡ್ಡಪ್ಪ ಎಲ್ಲ ಬಂದ್ಮೇಲೆ ಹತ್ಕೊಂಡ್ ಹೋಗೋದ. ಅಂಡ್ ನಾನ್ ಈ ತರ ಕಾಣಿಸ್ತಾ ಇದೀನಿ, ಹೆಂಗ್ ಕಾಣಿಸ್ತಾ ಇದೀನಿ ಅಂತ ಕಮೆಂಟ್ ಮಾಡಿ. ಸೊ ಎಲ್ರು ಕೆಳಗೆ ಇಳಿತಿದ್ದಾರೆ. ಲಾಕ್ ಹಾಕ್ಬಿಟ್ಟಿದಾರೆ ನಮ್ಮಪ್ಪ. ಹ್ಯಾಂಡ್ ಲಾಕ್ ಹಾಕೊಂಡು ಹೊರಡೋದೆ ಅಷ್ಟೇ ಗೈಸ್. ಎಲ್ಲ ಲೈಟ್ಸು ವೈಫೈ ಎಲ್ಲ ಆಫ್ ಮಾಡ್ಕೊಂಡು ಹೋಗೋಣ ಬನ್ನಿ. ಇಲ್ಲಾಂದ್ರೆ ನಮ್ಮ ಬಂದಾಗ ಬೈತಾರೆ, ಏನ್ ಹಿಂಗ್ ಮಾಡಿದ್ದೀರಾ ಅಂತ. ನೀಟಾಗಿ ಕರೆಕ್ಟ್ ಆಗಿ ಇಡ್ಬೇಕು ಮನೇನ, ಇಲ್ಲ ಅಂತ ಅಂದ್ರೆ ಅಷ್ಟೇ. ಸೊ ನಮ್ಮಪ್ಪ ಎಲ್ಲ ಲಾಕ್ ಹಾಕಿದ್ರು, ಹೊರಡೋಣ ಬನ್ನಿ. ಬೇಗ ಹೋಗ್ಬೇಕು ಗೈಸ್, ಇಲ್ಲ ಅಂದ್ರೆ ಇಬ್ರು ಸರಿಯಾಗಿ ಬೈತಾರೆ. ಅವ್ರು ಕಾಲ್ ಮಾಡೋಷ್ಟ್ರಲ್ಲಿ ನಾವ್ ಅಲ್ಲಿ ಇರ್ಬೇಕು ಇವಾಗ. ಸೊ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ರೀ. ಅಣ್ಣಾದಿ ಅಣ್ಣ ಕಾರ್ ತೆಗಿತಾ ಇದ್ದಾನೆ. ಅಣ್ಣಾದಿ ಅಣ್ಣನೇ ಡ್ರೈವರು. DL ಇಲ್ಲ ಗೈಸ್, ಆದ್ರೂ ಡ್ರೈವ್ ಮಾಡ್ತಾನೆ ಅಣ್ಣಾದಿ ಅಣ್ಣ. ಅವನೇ ಸಖತ್ತಾಗಿ ಡ್ರೈವ್ ಮಾಡೋದ್ ನಮ್ಮ ಮನೇಲಿ. ಮಂಡೇ ಮಾಡಿಸ್ತಾನಂತೆ DL. ನಂದು ಇಲ್ಲ DL. ನಮ್ಮ ಅಪ್ಪ ಆಲ್ರೆಡಿ ಹೇಳಿ 2 ವರ್ಷ ಆಯ್ತು ಮಾಡ್ಸಕ್ಕೆ. 2 ಸತಿ LLR ಲ್ಯಾಪ್ಸ್ ಆಗೈತೆ. ಇವಾಗ ಮಂಡೇ ಹೋಗಿ ಇನ್ನೊಂದ್ಸತಿ LLR ಅಪ್ಲೈ ಮಾಡಿ ಮಾಡಿಸ್ಬೇಕು. ಯಾಕೆ ಲ್ಯಾಪ್ಸ್ ಆಗುತ್ತೆ ಅಂತ ಅಂದ್ರೆ, ಇವಾಗ ಅವ್ರು 1 month ಬಿಟ್ಟು ಬಾರಮ್ಮ ಅಂತ ಅಂತಾರೆ LLR ಆದ್ಮೇಲೆ. ಅಷ್ಟ್ರಲ್ಲಿ ಏನಾನ ಇರುತ್ತೆ. ಮತ್ತೆ ನಾನ್ 6 months ಆ ಕಡೆ ತಿರ್ಗೆ ನೋಡೋದು. 6 months ಆದ್ಮೇಲೆ ಹೋಗ್ತೀನಿ. ಅವಾಗ LLR ಲ್ಯಾಪ್ಸ್ ಆಗಿರುತ್ತೆ. ಮತ್ತೆ ಅಣ್ಣ ಪ್ರತಿ ಸತಿ ಹಿಂಗೆ ಮಾಡ್ಕೊಂತಿಯಲ್ಲಮ್ಮ ಅಂತ ಬೈದಿಡುತ್ತೆ ಗೈಸ್. 2 ಸತಿ ಹಿಂಗೆ ಮಾಡ್ಕೊಂಡಿದೀನಿ. ಅಟ್ಲೀಸ್ಟ್ ಈ ಸರಿ ಆದ್ರೂ ಕರೆಕ್ಟ್ ಆಗಿ ಮಾಡಿಸ್ಬೇಕು DL ನ. ಓಕೆ ಇರಿ. ಸೊ ಗೈಸ್ ಫೈನಲಿ ಓಕೆ, ನನ್ ಡ್ರೈವರ್ ಡ್ರೈವ್ ಮಾಡ್ತಾ ಇದಾರೆ, ಎಲ್ರು ಕೊಂಚ್ಕೊಂಡು. ಸೊ ಹೋಗೋಣ ಬನ್ನಿ. ಬೇಸಿಕಲಿ ನಮ್ಮ ಅಜ್ಜಿ ಮನೆಯಲ್ಲಿ ಹಸು ಕರ ಹಾಕಿತ್ತು ಅಂತ ಹಾಲು ಕೊಡ್ತೀವಿ ಅಂತ ಕರೆದಿದ್ರು. ಸೊ ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತಿದೀವಲ್ಲ ಹೆಂಗು, ಅದಕ್ಕೆ ತಗೊಂಡ್ ಹೋಗ್ತೀವಿ. ಫೈನಲಿ ಎಲ್ಲಿಗೆ ಬಂದಿದೀವಿ ಅಂತ ಅಂದ್ರೆ ದಸರತ್ ರಾಮೇಶ್ವರ ವಜ್ರಕ್ಕೆ ಬಂದಿದೀವಿ. ಅಂಡ್ ಎಲ್ರು ಇವಾಗ ಟೆಂಪಲ್ಗೆ ಹೋಗ್ತಾ ಇದೀವಿ ನೋಡಿ. ಅಂಡ್ ನಮ್ಮ ಅಮ್ಮವರೆಲ್ಲ ಅಲ್ಲಿ ಅಡ್ಗೆ ಹತ್ರ ಇದ್ರು, ದೇವ್ರಿಗೆ ಎಡೆ ಮಾಡ್ಬೇಕಿತ್ತು. ಸೊ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ರು. ಅಂಡ್ ಇವಾಗ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಅಲ್ಲಿ ನಿಮ್ಮೆಲ್ರಿಗೂ ತೋರಿಸ್ತೀನಿ ಬನ್ನಿ. ಅಂಡ್ ನಮ್ ಕಾರ್ತಿಕ್ ಫ್ರೆಂಡ್ಸ್ ಎಲ್ಲ ಇರ್ತಾವ ಗೈಸ್ ಇಲ್ಲಿ. ಮಂಗಾಸ್ ಎಲ್ಲ ಕಾರ್ತಿ ಆಡ್ದಂಗೆ ಆಡ್ತಿದ್ದಾವೆ. ಅವಾಗಿಂದ ರೇಗಿಸ್ತಾ ಇದ್ದೀನಿ ಕಾರ್ತಿ ನೋಡು ನೀನ್ ಆಡ್ದಂಗೆ ಆಡ್ತಾ ಇದ್ದಾವೆ ಅಂತ. ಅಂಡ್ ಸೊ ಬನ್ನಿ ತೋರಿಸ್ತೀನಿ ನಿಮ್ಗೂ ಕೂಡ. ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗೈತೆ ಇದು ಅಂತ. ಕಂಬಿಗೆನೆ ಆ ಮರ ಹತ್ಸಿದಾರೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗೈತೆ ಅಂತ. ಹೇಳಿಲ್ವಾ ಅವ್ನ್ ಫ್ರೆಂಡ್ಸ್ ಅವನೇ ಫೋಟೋ ಶೂಟ್ ಮಾಡೋದು. ಇಲ್ಲಿ ನೋಡಿ ಸುಕ್ಕೊತ್ತು ಇದಾವೆ ಗೈಸ್ ಮಂಗಗಳು ಮಾತ್ರ. ಫುಲ್ ದೇವಸ್ಥಾನದ ಹತ್ರ ಅಂತೂ ಇನ್ನ ಫುಲ್ ಜಾಸ್ತಿ ಇರ್ತವೆ. ನೋಡ್ಬೇಕಲ್ಲಿ ಮನುಷ್ಯರು ಮೇಲೆ ಹತ್ತುತ್ತವೆ ಮಂಗಗಳು. ಇಲ್ಲಿ ತೋರಿಸ್ತೀನಿ ರೀ ನಿಮ್ಗೆ ಅಲ್ಗ ಹೋದಾಗ. ನಾನ್ ಏನಾರ ಭಯ ಆದ್ರೆ ಫೋನ್ ಎತ್ತಲ್ಲ, ಭಯ ಆಗಿಲ್ಲ ಅಂತಂದ್ರೆ ಎತ್ತುತ್ತೀನಿ. ಪೂಜೆ ಮಾಡ್ಸೋದಿಕ್ಕೆ ಎಲ್ಲಾರು ಎತ್ಕೊಂಡ್ ಹೋಗ್ತಾರೆ. ಹಂಗಂಗ್ ಎದ್ರಕೊಂಡೆಲ್ಲ ಮುಚ್ಕೊಂಡ್ ಹೋಗ್ತಾವ್ರೆ ಆಂಟಿ ಎಲ್ಲ. ಏನು ಬಿಡಲ್ಲ, ಎಲ್ಲ ಎತ್ಕೊಂಡ್ ಹೊಡೋಗ್ಬಿಡ್ತಾವ. ಅದಕ್ಕೆ ಎಲ್ಲಾ ಮುಚ್ಕೊಂಡ್ ಹೋಗ್ತಾ ಇದೀವಿ ನೋಡಿ. ಇಲ್ಲಿಗೆ ಬಂದಿರೋದು ದಸರತ್ ರಾಮೇಶ್ವರ ವಜ್ರಕ್ಕೆ. ಅಂಡ್ ಎಲ್ಲಾ ಎದ್ರಕೊಂಡೆ ಹೋಗ್ತಾರೆ. ಮಂಗಗಳಿದಾವೆ ಅಂತ. ಅಂಡ್ ಇಲ್ಲಿ ದೇವಸ್ಥಾನಕ್ ಬಾಗ್ಲೇ ಇಲ್ಲ ಗೈಸ್, ಮರನೇ 2 ಭಾಗ ಆಗ್ಬಿಟ್ಟು ಡೋರ್ ತರ ಆಗಿರೋದು. ಇರಿ ತೋರಿಸ್ತೀನಿ ನಿಮ್ಗೂ ಕೂಡ.
ನಾನು ಹೇಳಿದ್ನಲ್ಲ ಎಷ್ಟು ಮಂಗಗಳಿದಾವೆ ನೋಡ್ರಿ ಇಲ್ಲಿ. ನಮ್ ತಾತ ಓಡಿಸ್ತಾರ ಇಲ್ಲಿ. ಎಷ್ಟೊಂದ್ ಮಂಗಗಳಿದಾವೆ. ಇಲ್ಲ ಅಂತಂದ್ರೆ ಮನುಷ್ಯರ ಮೇಲೆ ಹಾರ್ತವೆ ಈ ಮಂಗಗಳು. ಇಲ್ಲಿ ಫಸ್ಟ್ ಮಂಗಗಳಿಗೆ ಎಡೆ ಮಾಡ್ಬಿಟ್ಟು ಆಮೇಲೆ ದೇವ್ರಿಗೆ. ಇಲ್ಲಿ ನಾನು ಹೇಳಿದ್ನಲ್ಲ ಇದೆ ಬಾಕ್ಲೆ ತರ ಆಗಿರೋದು, ಮರ ಓಪನ್ ಆಗಿ ನೋಡಿ, ಮರನೇ ಹಿಂಗ್ ಬಾಕ್ಲೆ ತರ ಓಪನ್ ಆಗಿದೆ. ಇಲ್ಲಿ ನಮ್ಮ ಅಮ್ಮವ್ರು ಗಂಗಮ್ಮನ್ ಮಾಡ್ಬೇಕು ಗೈಸ್. ಫಸ್ಟ್ ಗಂಗಮ್ಮನ್ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು. ಸೊ ಇಲ್ಲಿ ನೋಡಿ ಮಂಗಗಳು ಹೆಂಗ್ ಕಾಯ್ತಾ ಇದಾವೆ ಅಂತ. ವೆಯ್ಟ್ ಮಾಡ್ತಾ ಇದ್ದಾವೆ ವಾರಕ್ಕೆ ಏನಾನ ಬಿಟ್ರೆ. ಅಂಡ್ ಇಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದಾರೆ ಗಂಗಮ್ಮನ್ ಮಾಡೋದಿಕ್ಕೆ. ಇಲ್ಲಿ ಒಳಗಡೆ ಇದೆ. ನಾನು ಇವತ್ತೇ ಫಸ್ಟ್ ನೋಡ್ತಾ ಇರೋದು ದೇವಸ್ಥಾನ. ನಾನ್ ಮುಂಚೆ ಬಂದಿದೆ, ಇದು ಒಳಗಡೆ ಐತೆ ಅಂತ ಗೊತ್ತಿರಲಿಲ್ಲ ನನ್ಗೆ. ಇಲ್ಲಿ ಒಳಗಡೆ ಹೋಗಿ ಗಂಗಮ್ಮನ್ ಮಾಡ್ಬೇಕು ನೋಡಿ. ನೀರೊಳಗಿಂದ ಹೋಗಿ ಅಲ್ಲಿ ಗಂಗಮ್ಮನ್ ಮಾಡ್ಬೇಕು. ನಮ್ ದೊಡ್ಡಪ್ಪ ದೊಡ್ಡಮ್ಮ ಹೋಗಿದ್ದಾರೆ ಪೂಜೆ ಮಾಡೋದಿಕ್ಕೆ. ಇವಾಗ ನೋಡಿ ಗೈಸ್ ಎಷ್ಟು ಕ್ಯೂಟ್ ಆಗಿ ಅವ್ರ ಡ್ಯಾಡಿ ಅವ್ರ ಮಮ್ಮಿ ಅವ್ರ ಮಕ್ಳು ಎಷ್ಟು ಕ್ಯೂಟ್ ಆಗಿ ನಿಂತಿದ್ದಾರೆ ನೋಡಿ. ನಾನು ಒಳಗಡೆ ಬಂದಿದ್ದೀನಿ ನೋಡಿ. ಇಲ್ಲಿ ಇಲ್ಲೇ ಪೂಜೆ ಮಾಡ್ಕೊಂಡು ಹೋಗ್ಬೇಕು. ನಾನು ಆಂಟಿ ಬಂದಿದ್ದೀನಿ ನೋಡಿ. ಮಜ್ಜಿ ಪೂಜೆ ಮಾಡ್ತಿದ್ರು. ಇಲ್ಲ ಎಲ್ಲರೂ ಪೂಜೆ ಮಾಡ್ತಾ ಇದ್ದಾರೆ. ಇದ್ರೊಳಗಡೆ ಇಳ್ದು ಪೂಜೆ ಮಾಡ್ಬೇಕು. ಇಲ್ಲೆಲ್ಲ ಗಂಗಮ್ಮನ್ ಪೂಜೆ ಮಾಡಿದ್ರೆ ಇವಾಗ ಮತ್ತೆ ಇಲ್ಲಿ ಪೂಜೆ ಮಾಡ್ಬಿಟ್ಟು ಮಡ್ಲು ತುಂಬಿ ಇಲ್ಲೆಲ್ಲಾರು ಮಡ್ಲು ಕೊಡ್ತಾರೆ. ಇದನ್ನೆಲ್ಲ ಮಡ್ಲು ತುಂಬಿದ್ರು ಮತ್ತೆ ಅಲ್ಲಿ ಪೂಜೆ ಮಾಡ್ತಾರೆ. ನೀರ್ಗೆ ನಮ್ಮ ಬಂದಿಲ್ವಲ್ಲ, ಅವಳ ಸ್ಯಾರಿನ ತಗೊಂಡ್ಬಂದ್ಬಿಟ್ಟು ಪೂಜೆ ಮಾಡಿರೋದು ಇಲ್ಲಿ. ಅವಳು ಆಕ್ಚುಲಿ ಬರ್ಬೇಕಿತ್ತು, ಡ್ಯೂ ಟು ಸಮ್ ರೀಸನ್ಸ್ ಬರ್ತಿಲ್ಲ. ಸೊ ಅದಕ್ಕೆ ಅವಳ ಸ್ಯಾರಿ ತಂದು ಪೂಜೆ ಮಾಡಿದ್ವಿ. ಇಟ್ಟಿದ್ದೀರೆಲ್ಲ ಹಣೆಗೆ ಹಿಡ್ಕೊಂತ ಇದಾರೆ ನೋಡಿ. ನನ್ಗೂ ಇಡ್ತಾ ಇದ್ದಾರೆ ಆಂಟಿ ಹಣೆಗೆ. ಹಾಯ್ ಫ್ರೆಂಡ್ಸ್. ಆಂಟಿ ಹಾಯ್ ಫ್ರೆಂಡ್ಸ್ ಅಂತ ಇದ್ದಾರೆ. ಅವ್ರವ್ರಿಗೆ ಹಣೆಗೆ ಇಟ್ಕೊಳ್ಳೋದು ಅಂಡ್ ಇದನ್ನೆಲ್ಲ ಮಡ್ಲು ತುಂಬ್ತಾರೆ ಆಮೇಲೆ ಎಲ್ರಿಗೂ. ಸೊ ಗೈಸ್ ಇವಾಗ ನೋಡಿ ಅದನ್ನೆಲ್ಲ ತಕೊಂಡ್ಬಿಟ್ಟು ಅದ್ರೊಳಗ್ ಬಿಡ್ತಾರೆ ಗಂಗಮ್ಮನ. ಹಿಂಗೆಲ್ಲ ನೀರು ಚೆಲ್ಲೋದು ಎಲ್ಲಾರ್ಗು. ಇಲ್ಲೆಲ್ಲ ಕಾಯಿ ಹೊಡ್ಕೊಂತ ಇದ್ದಾರೆ ಪೂಜೆ ಮಾಡ್ಸೋದಿಕ್ಕೆ. ಅಂಡ್ ಇದ್ ನೋಡಿ ಗೈಸ್ ಏನ್ ಸಖತ್ತಾಗೈತೆ ಅಂತ. ಬಾಕ್ಲ ಶೇಪ್ ಅಲ್ಲಿ ಓಪನ್ ಆಗೈತೆ ನೋಡಿ. ಅಂಡ್ ರೂಟ್ ನೋಡಿ, ಇದೆಲ್ಲ ಫುಲ್ ಬೆಟ್ಟ ಕಲ್ಲು ಎಲ್ಲ ಹಿಂಗ್ ಮುಚ್ಕೊಂಡೈತೆ. ಇದು ದೇವಸ್ಥಾನ ಬರ್ತೀನಿ. ಸರ್ವಭೂತಾನಾಥಾಮಿಯೋಪಕ್ರಯ ಶ್ರಿಯಂ ದಿವ್ಯ ಪರಿಮಳ ಗಂಧಾನ್ ಧಾರಯಾಮಿ ಅಲಂಕರಣಾರ್ಥೇ ಅಕ್ಷತಾಂ ಧಾರಯಾಮಿ ವಿಶಾಖೈ ವಿಶ್ವಪತ್ರೈಶ್ಚ ಅಚ್ಯುತೈಕಮರೈಷು ಹಿರಣ್ಯಗರ್ಭಗರ್ಭಸ್ಥಂ ನೇಮವಿಧ ವಿಭಾವಸೋ ಅನಂತಾಪುಣ್ಯಮನಮನಃಶಾಂತಿ ತಯಸ್ತಮೇ ಸುವರ್ಣದಕ್ಷಿಣಾಂ ಸಮರ್ಪಯಾಮಿ ಶಿರಸಾ ಪ್ರದಕ್ಷಿಣ ನಮಸ್ಕಾರಂ ಕರೋಮಿ. ಓಂ ನಮೋ ಭಗವತೆ ರುದ್ರಾಯ. ಶ್ರೀ ಗುರುಭ್ಯೋ ನಮಃ. ಉತ್ತಿಷ್ಠ ಬ್ರಹ್ಮಣಸ್ಪತೆ ದೇವಾಯ ತಸ್ಮೈ ಪತ್ರಯಂತೋ ಮರುಧಾ ನಮಃ. ಇಂದ್ರಾಭಾಸೋತ್ತಮಾಸಚಾಯ ವೈತು ಬ್ರಹ್ಮಣಸ್ಪತೆ ತದವ್ಯೇ ದೇವಾಯ ನಮೋ ನಮಃ. ದೇವಸ್ಯ ತ್ವಾ ಸವಿತುಃ ಪ್ರಸವೇ ಅಶ್ವಿನೋ ಬಾಹುಭ್ಯಾಂ ಪುಷ್ಪಾಸ್ತಾಭ್ಯಾಮಾಧನೆ ಪರಮೇಶ್ವರಾಯ ಇದೆಲ್ಲ ಬಕ್ಕೊಂಡ್ರೆ ಈ ತರ ಬರ್ಬೇಕು. ದೇವ್ರ ಒಳಗಡೆ ದೇವ್ರ ಕೊರಳಲಿ ಭಸ್ಮ ರುದ್ರಾಕ್ಷವ ಧರಿಸಿದ ಪರಮ ವೈಷ್ಣವನು ನೀನೆ. ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ನೀನೆ. ಸೊ ಇಷ್ಟಾಗಿತ್ತು ವಿಡಿಯೋ. ಒಳಗಡೆ ಕರೆಕ್ಟ್ ಆಗಿ ಮಾಡ್ಲಿಲ್ಲ, ಅಲ್ಲಿ ಪೂಜೆ ಎಲ್ಲ ಮಾಡ್ತೀವಿ. ಸೊ ಇಲ್ಲಿ ನೋಡಿ ಮಂಗ ಗುರ್ಗುರ್ ಅಂತ ಐತೆ. ನಾನು ಫೋನ್ ಒಳಗಡೆ ಇಟ್ಕೋಬೇಕು, ಆಮೇಲೆ ಮಾಡ್ತೀನಿ ರೀ. ನಮ್ ದೊಡ್ಡಪ್ಪ ಪ್ರಸಾದ ಕೊಟ್ರು ತಿನ್ಬೇಕು. ಮಂಗಗಳು ಸ್ವಲ್ಪ ಕೊಡೋಣ ಇದೆ ಪಾಪ ಅವಕ್ಕೂ ನೋಡಿ. ಇಲ್ಲಿ ಎಲ್ಲಾರು ತಿನ್ನಿಸ್ತಾ ಇದ್ದಾರೆ. ತುಂಬ್ಕಂತೈತೆ ಹಂಗೆ.
ಇಷ್ಟೊಂದ್ ಜನ ಕೊಟ್ರೆ ನಮ್ಮ ಅಮ್ಮನ ತಿನ್ನಿಸ್ತಾ ಇದಾರೆ ನೋಡಿ guys. ಸಿಪ್ಪೆ ಅವು ಸಿಪ್ಪೆ ತಕೊಂಡ್ ತಿಂತಾ ಇದಾವೆ. ಎಲ್ಲಾರು ಬಂದವರೆಲ್ಲ ಇದೆ ಪ್ರಸಾದ ಕೊಟ್ರೆ ಅವಕ್ಕೂ ಬೇಜಾರಾಗುತ್ತೆ. ವೆರೈಟಿ ಕೊಡ್ಬೇಕು. ಅದ್ರ ನೋಡಿ ನೋಡಿ ಹೆಂಗ್ ತಿಂತೈದ್ ನೋಡಿ ಗೈಸ್ ಅದು. ಬಗ್ಗೆ ಏನೋ ಸ್ಟೋರಿ ಹೇಳ್ತಾಳಿರಿ ನಮ್ಮ ಅಕ್ಕ ಕೇಳೋಣ. ಮೈಕ್ ತೆಗಿತೀನಿ. ಸರಿ ನಮ್ಮ ಅಪ್ಪ ಬರುತ್ತೆ ಹೇಳ್ತೆ. ಇರ್ಲಿ ಪರವಾಗಿಲ್ಲ. ನಂಗೆ ಗೊತ್ತಿಲ್ಲ. ಇಷ್ಟ ತನಕ ಏನೋ ಹೇಳ್ತಿದ್ದು ಕ್ಯಾಮ್ರಾ ಹಿಡಿದ ತಕ್ಷಣನೇ ಹೇಳ್ತಾ ಇಲ್ಲ. ನಮ್ಮ ಅಪ್ಪ ಬರುತ್ತೆ ಇವಾಗ. ಅಯ್ಯೋ ಅಲ್ಲಿ ನೋಡಿ ನಮ್ ದೊಡ್ಡಪ್ಪನ ಹತ್ರ ಬಾಕ್ಸ್ ನ ಕಿತ್ಕಂತ ಇದಾವೆ. ವಿಡಿಯೋ ಮಾಡು ಕರ್ತಿ. ಖಾಲಿ ಆದ್ರೂ ಬಿಡ್ತಾ ಇಲ್ಲ. ಕೊಡು ಬಾಕ್ಸ್ ಅಂತ. ಖಾಲಿ ಅಂತ ತೋರಿಸ್ತು ನಮ್ ದೊಡ್ಡಪ್ಪ, ಆದ್ರೂ ಬಿಡ್ತಾ ಇಲ್ಲ ನೋಡಿ. ಅವು ಬಾಕ್ಸ್ ನ ನೋಡ್ತಿದ್ದಾವೆ. ಡಿಸಪಾಯಿಂಟ್ ಆಯ್ತದು. ಅವು ಹೆಂಗ್ ಗೊತ್ತಾಗ ಸುಳ್ಕೊಂಡ್ ತಿಂತಾ ಇದಾವೆ. ಅದನ್ನೂವೆ ಕಡ್ಲೆ ಕಾಳ್ನು ಕ್ಯಾಮ್ರಾ ತೋರ್ಸಿದ ತಕ್ಷಣ ಯಾರು ಏನು ಹೇಳಲ್ಲ ಗೈಸ್. ನೋಡಿ ಕ್ಯಾಮ್ರಾ ತೋರ್ಸಿದ ತಕ್ಷಣ ಎಲ್ಲ ಓಡೋಗ್ತಾರೆ, ಯಾರು ಏನು ಹೇಳಲ್ಲ. ಕ್ಯಾಮ್ರಾ ಶೇ ಆಗ್ಬಿಟ್ಟವ್ರೆಲ್ಲ. ಸಮ್ಮು ಪಮ್ಮು ನನ್ ವಿಡಿಯೋ ನೋಟಿಫಿಕೇಶನ್ ಬಂದ ತಕ್ಷಣನೇ ನೋಡ್ತಾರೆ. ನಾನ್ ಮದ್ವೆಲಿ ವಿಡಿಯೋ ಹಾಕಿದ್ನಲ್ಲ, ಇವಳ್ದೆ ಡ್ಯಾನ್ಸ್ ಮಾಡಿದ್ದು ಭರತನಾಟ್ಯ ಸಖತ್ತಾಗಿ ಮಾಡ್ತಾಳೆ. ಪರ್ಫಾರ್ಮೆನ್ಸ್ ಗೆಲ್ಲ ಹೋಗ್ತಾಳೆ ಗೈಸ್. ಏನ್ ಓದ್ತಿರೋದ್ ಸಮ್ಮು ಪಮ್ಮು? ಥರ್ಡ್ ಸ್ಟ್ಯಾಂಡರ್ಡ್ ಗೈಸ್. ಆಲ್ರೆಡಿ ಪರ್ಫಾರ್ಮೆನ್ಸ್ ಗೆಲ್ಲ ಹೋಗ್ತಾಳೆ. ಸ್ಟೇಜ್ ಪರ್ಫಾರ್ಮೆನ್ಸ್ ಭರತನಾಟ್ಯಗೆ. ಅವ್ರ ಡ್ಯಾಡಿ ಇವ್ರೆ, ಅವ್ರ ಮಮ್ಮಿ ಇಲ್ಲಿದಾರ ನೋಡಿ, ಅಜ್ಜಿ ತಾತ. ಇವತ್ತು ನಮ್ಮ ಅತ್ತೆ ಮನೇಲಿ ಹೋಳ್ಗೆ ಊಟ ಮಾಡ್ಸಿದ್ರು. ಫುಲ್ ಬ್ಯಾಟಿಂಗ್ ಮಾಡ್ಕೊಂಡು ಇವನ್ ಬಿಡ್ತಾ ಇಲ್ಲ ಗೈಸ್ ನನ್ನ. ಫೋಟೋ ತೆಗಿಯ ಗೈಸ್. ಫೈನಲಿ ಫಂಕ್ಷನ್ ಎಲ್ಲ ಮುಗೀತು, ಊಟ ಮಾಡ್ಕೊಂಡು ಹೊರಟಿದ್ವಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಗೈಸ್, ಬಾಯ್.